ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಯಾವಾಗ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಕೊಲೆ ಮಾಡ್ತೋ ಅವತ್ತಿನಿಂದ ತನಿಖಾ ತಂಡ ಈ ಪ್ರಕರಣದ ಹಿಂದೆ ಬಿಂದು ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದೆ. ಈಗ ಸಿಕ್ಕಿರುವಂತ ಸಾಕ್ಷಿ ಡಿ ಗ್ಯಾಂಗ್ಗೆ ಕಂಟಕ ಎದುರಾಗೋದಕ್ಕೆ ಮಹತ್ವದ ಸಾಕ್ಷಿ. ಇದು ಡಿ ಗ್ಯಾಂಗ್ಗೆ ಕಂಟಕ ಆಗುತ್ತೆ. FSL ನ ರಿಪೋರ್ಟ್, ಪೊಲೀಸರಿಗೆ ಸಿಕ್ಕ FSL ಸಾಕ್ಷಿ ನೋಡಿ. ಅಟಾಪ್ಸಿ ವರದಿಯಲ್ಲಿ ಏನಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತ ಈ ಡಿ ಗ್ಯಾಂಗ್ ಕೆಲವು ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ತನಿಖಾ ತಂಡ ಮಾತ್ರ ಈ ಸಾಕ್ಷಿ ನಾಶ ಮಗದೊಂದು ಇದೆಲ್ಲದರ ನಡುವೆ ಹುಡುಕಿ ಸಾಕ್ಷಿಯನ್ನು ಕಲೆ ಹಾಕ್ತಾ ಇದೆ. ಈಗ ಸಿಕ್ಕಿರುವಂತ ಸಾಕ್ಷಿ ಡಿ ಗ್ಯಾಂಗ್ಗೆ ಕಂಟಕ ತರುವಂತ ಸಾಕ್ಷಿ. ಶವ ಪರೀಕ್ಷೆಯಲ್ಲಿ ಭಯಾನಕ ಸತ್ಯ. ರೇಣುಕಾಸ್ವಾಮಿಯ ಶವದ ಪರೀಕ್ಷೆಯನ್ನ ವೈದ್ಯರು ನಡೆಸಿದ್ರು. ಆ ಪರೀಕ್ಷೆಯಲ್ಲಿ ಈಗ ಮಹತ್ವದ ಸತ್ಯ ಬಯಲಾಗಿದೆ. ಭಯಾನಕ ಸತ್ಯ ಬಯಲಾಗಿದೆ. ಮಹತ್ವದ ಸಾಕ್ಷಿ ಇದು. ದೇಹದ ನಾನಾ ಕಡೆ ರಕ್ತ ಸೋರಿಕೆ ಆಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ. ಎದೆಯ ಎಲುಬು ಮುರಿದು ಹೋಗಿದೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿದೆ. ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗಿದೆ. ಬೆನ್ನು ಮೂಳೆ ಮುರಿತಾಗಿದೆ. ಮೊಣಕಾಲಿನ ಮುರಿತಾಗಿದೆ. ಬಲಗಣ್ಣಿನ ಮೇಲೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವವೇ ಸಾವಿಗೆ ಕಾರಣ ಅನ್ನೋದು ತಿಳಿದು ಬಂದಿದೆ. ಹಾಗಾದ್ರೆ FSL ರಿಪೋರ್ಟ್ನಲ್ಲಿ ಏನು ಸಾಕ್ಷಿ ಈಗ ತನಿಖೆಗೆ ಪೂರಕವಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಒಟ್ಟು 6 ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ. ಅದು ರೇಣುಕಾಸ್ವಾಮಿಯ ರಕ್ತದ ಕಲೆ ಅನ್ನೋದು FSL ವರದಿ ಈಗ ಬಯಲು ಮಾಡಿದೆ, ಸಾಬೀತು ಮಾಡಿದೆ. ಆ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಆಗುವ ಜಾಗದಲ್ಲಿದ್ರು ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿ ಇದು. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರೋದು ದರ್ಶನ್ಗೆ ಇದು ಉರುಳಾಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಕೊಲೆಯಾದ ಜಾಗದಲ್ಲಿ ಅವರಿದ್ರು ಮತ್ತೆ ಅವ್ರು ಹಲ್ಲೆ ಮಾಡಿದ್ರು ಅನ್ನೋದು. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ ಪತ್ತೆ ಆಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಬ್ರೂಟಲ್ ಆತರವನ್ನ ಭಯಾನಕವಾಗಿ, ಭೀಕರವಾಗಿ, ಬೀಭತ್ಸವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರಲ್ಲ, ಆ ಬೂಟು, ಆ ರಾಡು, ಅದ್ರ ಜೊತೆಗೆ ಮರದ ಕಂಬಿ, ಇದೆಲ್ಲದರ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿದೆ. ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿಯೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಯ ಗುರುತು ಪತ್ತೆಯಾಗಿದೆ. FSL ವರದಿ ಈಗ ಅದನ್ನ ಸಾಬೀತು ಮಾಡಿದೆ. ರೇಣುಕಾಸ್ವಾಮಿಯದ್ದೇ ಆ ರಕ್ತದ ಕಲೆ ಅನ್ನೋದು ಗೊತ್ತಾಗಿದೆ. ರೀಪೀಸ್ ಪಟ್ಟಿ ಹಾಗೆ ದೊಣ್ಣೆಗಳ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿರೋದ್ರಿಂದ ಈ ಗ್ಯಾಂಗ್ ಈ ಎಲ್ಲ ವಸ್ತುಗಳನ್ನ ಆತನನ್ನ ಕೊಲೆ ಮಾಡೋದಕ್ಕೆ ಬಳಸಿತ್ತು. ಹೊಡೆಯೋದಕ್ಕೆ, ತುಳಿಯೋದಕ್ಕೆ, ಒದೆಯೋದಕ್ಕೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. FSL ವರದಿಯಲ್ಲಿ ರೇಣುಕಾಸ್ವಾಮಿಯ ಶವ ಸಾಗಿಸಿದ ಕಾರಿನಲ್ಲೂ ಕೂಡ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. CCTV ವಿಡಿಯೋ ಡಿಲೀಟ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಆ CCTV ದೃಶ್ಯ, CCTV DVRಗಳ ರಿಟ್ರೀವ್ ಮಾಡಿದೆ FSL ತಂಡ. ಈಗ ನೋಡಿ, ಅವರು ಡಿಲೀಟ್ ಮಾಡಿದ್ರು, ಆದರೆ ರಿಟ್ರೀವ್ ಮಾಡಿದ್ದಾರೆ ಈಗ FSL. 11 ವಾಹನಗಳ ದೃಶ್ಯಾವಳಿಯನ್ನ ಮ್ಯಾಚ್ ಮಾಡಿದ್ದಾರೆ. ಹೋಲಿಕೆ ಆಗಿದೆ. 11 ವಾಹನಗಳ ದೃಶ್ಯಾವಳಿ ಮ್ಯಾಚಿಂಗ್ ಆಗಿದೆ FSL ರಿಟ್ರೀವ್ ಮಾಡಿದಾಗ. ನೋಡಿ, ರೇಣುಕಾಸ್ವಾಮಿ ಮೃತಪಟ್ಟಾಗ ಆತನ ರೇಣುಕಾಸ್ವಾಮಿಯ ಶವವನ್ನು ಪರೀಕ್ಷೆ ಮಾಡಿದ್ರು. ರೇಣುಕಾಸ್ವಾಮಿಯ ಶವ ಪರೀಕ್ಷೆಯಲ್ಲೂ ಕೂಡ ಕೆಲ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಏನ್ ಸಾಕ್ಷಿ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ನೋಡಿ, ರೇಣುಕಾಸ್ವಾಮಿಯ ಶವ ಪರೀಕ್ಷೆಯಲ್ಲಿ ದೇಹದ ನಾನಾ ಕಡೆ ರಕ್ತ ಸೋರಿಕೆ ಆಗಿರೋದು, ತಲೆಗೆ ಗಂಭೀರವಾದ ಗಾಯ ಆಗಿರೋದು ಶವ ಪರೀಕ್ಷೆಯಲ್ಲಿ ದೃಢವಾಗಿದೆ. ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದ್ರಿಂದಾಗಿ ಆತ ಮೃತಪಟ್ಟಿದ್ದಾನೆ ಅನ್ನೋದು ಈಗ ಗೊತ್ತಾಗಿದೆ. ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ, ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನೋದು ಕೂಡ ಈಗ ಶವ ಪರೀಕ್ಷೆಯ ರಿಪೋರ್ಟ್. ಮೊಣಕಾಲಿನ ಮುರಿತ, ಬಲಗಣ್ಣಿನ ಮೇಲೆ ತೀವ್ರವಾದ ಪೆಟ್ಟು, ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಶವ ಪರೀಕ್ಷೆಯ ವರದಿಯೇ ಸಾಕ್ಷಿ. ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವವೇ ಸಾವಿಗೆ ಮುಖ್ಯ ಕಾರಣ ಅನ್ನೋದು ಕೂಡ ಈಗ ಶವ ಪರೀಕ್ಷೆಯ ವರದಿಯಲ್ಲಿ ದೃಢವಾಗಿದೆ. ದೇಹದ ನಾನಾ ಕಡೆ ರಕ್ತ ಸೋರಿಕೆ ಆಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ. ಈ ಕಾರಣದಿಂದ ರೇಣುಕಾಸ್ವಾಮಿ ಭೀಕರವಾಗಿ
ಕೊಲೆ ಆಗಿದ್ದಾನೆ, ಕೊಲೆ ಮಾಡಿದ್ಯಾರು ಅಂತ ಹೇಳಿ ಬಂದಾಗ ಎಲ್ಲ ಆರೋಪಿಗಳ ಬಟ್ಟೆಯ ಮೇಲಿರುವಂಥ ಕಲೆಗಳು, ಇವರು ಬಳಸಿದ್ದಂಥ ಆ ಕಂಬಿ, ರಾಡು, ಶೂ, ಬಟ್ಟೆ ಇದೆಲ್ಲವೂ ಕೂಡ ಕಲೆ ಇರೋದು ಇದೆಲ್ಲದರ ಮೇಲೆ. ಈಗ ಇವರೇ ಅನ್ನೋದಕ್ಕೆ ದೃಢವಾದ ಸಾಕ್ಷಿ ನೋಡಿ. ಡಿ ಗ್ಯಾಂಗ್ಗೆ ಉರುಳಾಗುತ್ತಾ ಆ 6ರ ಸಾಕ್ಷಿ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಸೇರಿ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯಲ್ಲಿ ರಕ್ತದ ಕಲೆ. ಯಾರ್ಯಾರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ರೆ, ನಂಬರ್ 1 A2 ಆರೋಪಿ ದರ್ಶನ್, ಕಾರ್ತಿಕ್, ಕೇಶವ ಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಇವರ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಆ ರಕ್ತದ ಕಲೆ ರೇಣುಕಾಸ್ವಾಮಿದ್ದು. FSL ವರದಿಯಲ್ಲಿ ಇದು ದೃಢವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ 6 ಜನ ಆರೋಪಿಗಳ ಬಟ್ಟೆ ಮೇಲಿರೋದು ರೇಣುಕಾಸ್ವಾಮಿಯ ರಕ್ತದ ಕಲೆ ಅನ್ನೋದು ದೃಢವಾದ ನಂತರ ಇವರಿಗೆ ಇದು ಎಷ್ಟು ಕಂಟಕ ಆಗುತ್ತೆ, ಈ ಪ್ರಕರಣಕ್ಕೆ ಈ ಸಾಕ್ಷಿ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ನಾಗರಾಜ್? ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ನಟ ದರ್ಶನ್ ಸೇರಿ ಒಟ್ಟು 6ಕ್ಕೂ ಹೆಚ್ಚು ಆರೋಪಿಗಳ ಒಂದು ಬಳಿಯಿಂದ ಏನು ಪೊಲೀಸರು ತನಿಖೆ ವೇಳೆಯಲ್ಲಿ ವಶಪಡಿಸಿಕೊಂಡಿದ್ರು, ಕೃತ್ಯದ ಸಮಯದಲ್ಲಿ ಆರೋಪಿಗಳು ಧರಿಸಿದಂಥ ಬಟ್ಟೆ, ಅದರ ಮೇಲೆ ರೇಣುಕಾಸ್ವಾಮಿಯ ಒಂದು ರಕ್ತದ ಕಲೆಗಳು ಇರೋದು ಪತ್ತೆಯಾಗಿದೆ ಅಂತೇಳಿ FSLನಿಂದ ವರದಿ ಬಂದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎಲ್ಲ ಆರೋಪಿಗಳು ಒಬ್ಬ ಆರೋಪಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ತಮ್ಮ ಬಟ್ಟೆಗಳನ್ನು ಕೃತ್ಯ ಎಸಗಿದ ನಂತರ ವಾಶ್ ಮಾಡಿದ್ರು. ಆದರೂ ಸಹ ಲುಮಿನಾಲ್ ಅನ್ನೋ ಕೆಮಿಕಲನ್ನು ಬಳಸಿ ಆ ಒಂದು ಲುಮಿನಾಲ್ ಟೆಸ್ಟ್ನಲ್ಲಿ ಏನು ರೇಣುಕಾಸ್ವಾಮಿಯ ಒಂದು ರಕ್ತದ ಕಲೆಗಳು ಇರೋದನ್ನು FSL ತಜ್ಞರು ಪತ್ತೆ ಹಚ್ಚಿ ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುತ್ತೆ. ಏನು ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ಈ ಆರೋಪಿಗಳು ಅಲ್ಲೇ ಇದ್ದರು, ಅಲ್ಲದೆ ರೇಣುಕಾಸ್ವಾಮಿಯನ್ನು ಶವವನ್ನು ಏನು ಸಾಗಾಟ ಮಾಡಿದ್ರು ಆ ಕಾರ್ನಲ್ಲೂ ಸಹ ಒಂದು ರೇಣುಕಾಸ್ವಾಮಿಯ ರಕ್ತದ ಕಲೆಗಳನ್ನು ಪತ್ತೆ ಹಚ್ಚುವಲ್ಲಿ ಒಂದು FSL ತಜ್ಞರು ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಗಾಡಿಯಲ್ಲೇ ಶವ ಸಾಗಾಟ ಮಾಡಿರೋದನ್ನು ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ. ನಾಗರಾಜ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಘಟ್ಟ ತಲುಪಿದ ಚಾರ್ಜ್ ಶೀಟ್ನ ಸಿದ್ಧತೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಕಾಕಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಸಾಕ್ಷಿದಾರರನ್ನ ಕಾಪಾಡುವುದೇ ದೊಡ್ಡ ಸವಾಲೀಗ. ಯಾರ್ಯಾರು 164 ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರಲ್ಲ, ಯಾರ್ಯಾರು ವಿಡಿಯೋ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ರಲ್ಲ, ಅವರನ್ನ ಕಾಪಾಡುವುದೇ ಈಗ ತನಿಖಾ ತಂಡಕ್ಕಿರುವಂಥ ದೊಡ್ಡ ಸವಾಲು. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಸಾಕ್ಷಿದಾರ ದೂರುದಾರನ ಮೇಲೆ ಪರಿಣಾಮ ಬೀರಲು ಪ್ರಯತ್ನಿಸಿದವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಕಾಕಿ ಈ ಕುರಿತಾಗಿ ಚಿಂತನೆ ಮಾಡ್ತಾ ಇದೆ. ಯಾರಾದರೂ ಸಾಕ್ಷಿ ನಾಶ ಮಾಡೋದಕ್ಕೇನಾದರೂ ಹೊರಟಿದ್ರೆ ಅವರ ವಿರುದ್ಧವೂ ಕೂಡ ಇಲ್ಲಿ